ಮನೆ ಐತೆ ಕುಂಬ್ಳಗೂಡಲ್ಲಿ. ನನ್ನ ಹೆಸರು ಬರ್ಕೊಡ್ರಿ ಅಂದ್ರೆ ಬರ್ಕೊಡ್ತಾಳ ಅವರು. ಸ್ವಲ್ಪ ನೀವಾದ್ರೂ ಹೇಳ್ರಿ. ಬರ್ಕೊಳೋಣ ಬಿಡಪ್ಪ. ಯಾವಾಗ ಬರ್ಕೊಡ್ತೀಯಾ? ಟೈಮ್ ಬರ್ಬೇಕಲ್ಲ ಅದಕ್ಕೂ. ಯಾವಾಗ ಬರ್ತಿದೆ ಅದು ಅರ್ಜೆಂಟಾಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್ ಗಾಯ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೆನ್ನೆ ಬಂದು ನನಗೆ ನೈಟ್ ಹೊತ್ತು ಹೆವಿ ಲೇಟ್ ಆಯ್ತೈತೆ ಮಲ್ಕೊಳೋದು. ಇವತ್ತು ಟೈಮ್ ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ಡ್ಯೂಟಿಗೆ ಬೇರೆ ಹೋಗಬೇಕು, ವಿಡಿಯೋಗಳು ಮಾಡಬೇಕು. ನೋಡೋಣ ಬನ್ನಿ. ಇವತ್ತು ನಮ್ಮಮ್ಮ ನನ್ನ ತಂಗಿ ಎಲ್ಲ ಆಚೆ ಹೋಗಿದ್ದಾರೆ. ಇವತ್ತು ಮನೇಲಿ ನಾನು ನಮ್ಮ ಅಜ್ಜಿ ಇಬ್ಬರೇ. ಸೊ ನಾಷ್ಟ ಏನೂ ಮಾಡಿಲ್ಲ, ಅದಕ್ಕೆ ಚೀಸ್ ಮ್ಯಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಅಜ್ಜಿ ಚೀಸ್ ಮ್ಯಾಗಿ ಮಾಡ್ತೀವಿ. ಬನ್ನಿ ನೋಡೋಣ. ಚೀಸು ತೊಗೊಂಡೋಯ್ತಾ ಇದ್ದೀನಿ ನೋಡ್ರಿ. ತೊಗೊಂಡೆ ಮ್ಯಾಗಿ, ಚೀಸ್ ಎಲ್ಲ ತೊಗೊಂಡು ಹೋಯ್ತಾ ಇದ್ದೀನಿ ನೋಡ್ರಿ. ಕತ್ಲು ಹೆಂಗೈತೆ, ಕತ್ಲು ಕಾಣಿಸಲ್ಲ ಅಂದ್ಬಿಟ್ಟಿದೆ. ಕತ್ಲು ಆಯಿತು. ಬನ್ನಿ ಇವತ್ತು ಮಾಡೋಣ. ನಮ್ಮ ಅಜ್ಜಿಗೆ ಮಾಡ್ಕೊಡೋಣ ಇವತ್ತು. ನಮ್ಮ ಅಜ್ಜಿಗೆ ನೋಡ್ರಿ, ನಮ್ಮ ಅಜ್ಜಿ ಏನು ಮಾಡ್ತಾವ್ರೆ. ಎಲ್ಲಿದ್ಯಮ್ಮ? ನೋಡ್ರಿ ಇವತ್ತು ನಮ್ಮ ಅಜ್ಜಿ ತೋರ್ಸಮ್ಮ ಮಕ್ಕ. ಇವತ್ತು ನೋಡ್ರಿ ಫ್ರೆಶ್ ಆಗಿ ರೆಡಿ ಆಗಿಬಿಡೋರು. ಏನಂತ್ಯ, ಕಲ್ಪನಾ ಥರ ಇದೆಯಾ? ಮ್ಯಾಗಿ, ಚೀಸು, ಮಡಗಿ ನೀರು ಸಾಕ, ಇನ್ನೂ ಬೇಕು. ಬನ್ನಿ ಮ್ಯಾಗಿ ಮಾಡೋಣ ಇವತ್ತು. ಚೀಸ್ ಮ್ಯಾಗಿ ಸಾಕ. ನೀರು ಇಕ್ಕಿದ್ದೀನಿ, ನೀರು ಕುದೀತಾ ಐತೆ. ಪಕ್ಕ 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 ಅಂತ ಕುದೀತಾ ಐತೆ. ಅದಕ್ಕೆ ಸ್ವಲ್ಪ ಐಸ್ ಮಸಾಲೆ ಎಲ್ಲ ಹಾಕಿ ಕುದೀತಾ ಐತೆ. ಒಳ್ಳೆ ಗಮ್ ಅಂತ ಐತೆ ಮಸಾಲ. ಮಸಾಲೆ ಗಮ್ ಅಂತ ಐತೆ. ಒಂದು 5 ನಿಮಿಷ ಮಸಾಲ ಎಲ್ಲ ಆಗಲಿ. ಮಸಾಲ ಎಲ್ಲ ಮಸ್ತಾಗಿ ಬೇಯಬೇಕು. ಬೇಯ್ದಾದ್ಮೇಲೆ ಮ್ಯಾಗಿ ಹಾಕಬೇಕು. ಮ್ಯಾಗಿ ಹಾಕಿ ಬೇಯ್ದು ಸ್ವಲ್ಪ ಹೊತ್ತಾದ ಮೇಲೆ ಚೀಸ್ ಹಾಕಬೇಕು. ಮಸ್ತಾಗಿರುತ್ತೆ. ಬನ್ನಿ ನಮ್ಮ ಅಜ್ಜಿಗೆ ಮಾಡಿಕೊಡ್ತೀನಿ ಇವತ್ತು. ನೋಡೋಣ. ಎಲ್ಲ ಬಿಡಿಸಿಕೊಂಡಿದ್ದೀನಿ. ಆಲ್ಮೋಸ್ಟು ಕುದೀತೈತೆ. ಬನ್ನಿ ಒಂದೊಂದೇ ಹಾಕೋಣ. ಸಾಲಲ್ಲ ಸಾಲುತ್ತೆ. ಹಿಂಗೆ ಹಾಕೊಂಡಿದ್ದೀನಿ. ಹಿಂಗೆ ಹಾಕೊಂಡು ಇವಾಗ ಸ್ವಲ್ಪ ಎಲ್ಲ ಮೆತ್ತಗಾಗಂಗೆ ಒಳಗಡೆ ತಳ್ಳೋಣ. ಸ್ವಲ್ಪ ಫ್ಲೇಮ್ ಅಯ್ಯಲಿ ಕಣ, ಅಯ್ಯಲೇ ಇದೆ. ನನಗೆ ಮ್ಯಾಗಿ ಮಾಡೋದು ತುಂಬ ಇಷ್ಟ ಆಯ್ತು. ಸಕ್ಕತ್ ಇಷ್ಟ ನನಗೆ ಮ್ಯಾಗಿ ಮಾಡೋದು. ಚಿಕ್ಕ ವಯಸ್ಸಿಂದ ಇದೊಂದೇ ನಾನು ಕರೆಕ್ಟಾಗಿ ಕಲ್ತ್ಕೊಬಂದಿರೋದು. ನೋಡಿ ಕುದೀತೈತೆ. ಸ್ವಲ್ಪ ಇವಾಗ ಫ್ಲೇಮ್ನ ಕಮ್ಮಿಲಿಕ್ಕಿ ಕಾಯೋಣ. ರೈಸ್ ಆಲ್ಮೋಸ್ಟು ರೆಡಿ ಆಯ್ತಾ ಇದೆ. ಬನ್ನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಗೋಣ. ಯಾಕಂದರೆ ಚೀಸ್ ಹಾಕ್ತೀವಲ್ಲ, ಸ್ವಲ್ಪ ಫ್ಲೇವರೆಲ್ಲ ಇಳ್ಕೊಳ್ಳುತ್ತೆ. ಹಿಂಗೆ ಹಾಕಿ ಸ್ವಲ್ಪ ಹಿಂಗೆ ಕಲಿಸ್ಬಿಡೋಣ. ನೀರಿಗೆಲ್ಲ ಕರೆಕ್ಟಾಗಿ ಆಗೈತೆ. ನಾನೇನೋ ನೀರು ಕಮ್ಮಿ ಆಗುತ್ತೆ ಅಂದ್ಕೊಂಡೆ, ಕರೆಕ್ಟಾಗಿ ಐತೆ ನೀರೆಲ್ಲ. ಬನ್ನಿ ನಮ್ಮ ಅಜ್ಜಿ ಏನು ಮಾಡಿದವ್ರು ನೋಡೋಣ. ಅಲ್ಲಿ ನಮ್ಮ ಅಜ್ಜಿ ಮೇಕಪ್ ಮಾಡ್ಕೊಳೋದು, ಟಿ ವಿ ನೋಡೋದು, ಕೂತ್ಕೊಳೋದು ಅಷ್ಟೇ ಇವ್ರದ್ದು ಕೆಲಸ. ಇನ್ನೇನೂ ಇಲ್ಲ ಅಲ್ವಮ್ಮ? ಹೋಗಲ್ವ ಮನೆಗೆ? ಯಾವಾಗ ಹೋಗ್ತೀಯ ಮನೆಗೆ? ಇವ್ರದ್ದು ಮನೆ ಐತೆ ಕುಂಬ್ಳಗೂಡಲ್ಲಿ. ನನ್ನ ಹೆಸರು ಬರ್ಕೊಡ್ರಿ ಅಂದರೆ ಬರ್ಕೊಡ್ತಾಳ ಅವರು. ಸ್ವಲ್ಪ ನೀವಾದ್ರೂ ಹೇಳ್ರಿ. ಬರ್ಕೊಳೋಣ ಬಿಡಪ್ಪ. ಯಾವಾಗ ಬರ್ಕೊಡ್ತೀಯಾ? ಟೈಮ್ ಬರ್ಬೇಕಲ್ಲ ಅದಕ್ಕೂ. ಯಾವಾಗ ಬರ್ತಿದೆ ಅದು ಅರ್ಜೆಂಟಾಗಿ.
ಯಾವ ಮನೇನೂ ಬೇಡ ಏನೂ ಬೇಡ, ನಮಗೆ ನಾವು ದುಡ್ದಿರೋದು ನಮಗೆ ಸಾಕು. ಏನಂತೀರ ಗಾಯ್ಸ್? ಆಲ್ಮೋಸ್ಟ್ ನೀರೆಲ್ಲ ಬಿಟ್ಕೊಂಡೈತೆ. ಬನ್ನಿ ಇವಾಗ ಸ್ವಲ್ಪ ಚೀಸ್ ಹಾಕೋಣ. ಕಟ್ ಮಾಡೋಣ. ಇದೆಲ್ಲ ಬಿಸ್ಕೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿದೆ. ಅದು ಕರೆಕ್ಟಾಗಿ ಇದಾಗುತ್ತೆ. ದಪ್ಪ ಹಾಕ್ಬಿಟ್ರೆ ಅದು ನೀರು ಫ್ಲೇವರ್ ಕೂತ್ಕೊಳ್ಳಲ್ಲ. ಒಂದೇ ಸಾಕು ಅನ್ಸುತ್ತೆ. ಅದನ್ನ ಮಾಡೋಣ. ನಮ್ಮ ಮೂರು ಹಾಕಿಲ್ಲ, ಅದಕ್ಕೆ ಇನ್ನೊಂದು ಹಾಕಲು. ಎಲ್ಲ ಕಟ್ಟಾಗಿದೆ. ಇನ್ನು ಹಾಕೋಣ. ಗೈಸ್ ಚೀಸೆಲ್ಲ ಹಾಕಿದ್ದೀನಿ. ಇವಾಗ ಏನಿದ್ರು ಕಲಿಸ್ಬೇಕು. ಸ್ವಲ್ಪ ಚೀಸೆಲ್ಲ ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಕಲಿಸ್ಬೇಕು. ಸ್ವಲ್ಪ ನೀಟಾಗಿ ಕಲಿಸಿದ್ರೆ ಆ ಫ್ಲೇವರೆಲ್ಲ ನೀಟಾಗಿ ಕುತ್ಕೊಂಡು ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ನೋಡಿ ಹಾಕಿದ ತಕ್ಷಣ ಹಂಗೆ ಕರಗ್ತೈತೆ. ಗೈಸ್ ಆಲ್ಮೋಸ್ಟ್ ರೆಡಿಯಾಗಿದೆ. ಒಂದು 5 ನಿಮಿಷ ಬಿಟ್ಬಿಟ್ಟು ಬೌಲಲ್ಲಿ ಹಾಕಿ ಸರ್ವ್ ಮಾಡೋಣ. ಬನ್ನಿ ನಮ್ಮ ಅಜ್ಜಿಗೆ. ಗೈಸ್ ರೆಡಿ ಆಯಿತು ಚೀಸ್ ಮ್ಯಾಗಿ. ಬನ್ನಿ ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ತಳವ ನಿನಗೋಸ್ಕರ ಚೀಸ್ ಮ್ಯಾಗಿ ಮಾಡಿದ್ದೀನಿ. ಬೇಡ ತಿನ್ನೋ ಹೋಗಿ. ನನಗೈತೆ, ನೀನು ತಿನ್ನೋ. ನಿನಗೋಸ್ಕರ ಮಾಡಿರೋದು. ತಿನ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಗಮ್ಮಂತ ಐತಲ್ಲ, ಸೂಪರ್ ಆಗಿದೆ. ಚೆನ್ನಾಯ್ತಾ? 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ನಾನು ಹಾಂ 5. 5 ಅಷ್ಟೇನಾ? ಯಾಕೆ ಚೆನ್ನಾಗಿಲ್ವಾ? ಅರ್ಧಕ್ಕರ್ಧ ಚೆನ್ನಾಗೈತೆ. ಮತ್ತೆ 5 ಕೊಡ್ತಾ ಇದೆಯಾ? ಗೈಸ್ ನಮ್ಮ ಅಜ್ಜಿ ನನಗೆ 10ಕ್ಕೆ 5 ಕೊಟ್ಟಿದ್ದಾರೆ. ಯಾಕೋ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಈ ಮ್ಯಾಗಿ. ನೋಡೋಣ ಬನ್ನಿ ನೆಕ್ಸ್ಟ್ ವೀಡಿಯೋಲ್ಲಿ ಯಾವ್ದಾದ್ರು ಬೇರೆ ಮಾಡಿಕೊಡೋಣ. ಬಿರಿಯಾನಿ ಮಾಡಿಕೊಡೋಣ ಅಂದರೆ ಶ್ರಾವಣ ತಿನ್ನಲ್ವಲ್ಲ, ಅದಕ್ಕೆ ಏನಾದ್ರು ಬೇರೆ ವೆಜ್ ಗೀಜ್ ಮಾಡೋಣ. ಆಯಿತಾ? ಆಯಿತಾ? ಆಯಿತು, ಬೇರೆ ಮಾಡಿಕೊಡ್ತೀನಿ. ಸರಿ. ಅಲ್ಲ 5 ಕೊಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ತಿಂತಾ ಇದೆಯಾ? ಐಸ್ ನಮ್ಮ ಅಜ್ಜಿಗೆಲ್ಲ ಕೊಟ್ಬಿಟ್ಟು ನಾನು ಪ್ಲೇಟ್ಗೆ ಹಾಕೋ ಬಂದಿದ್ದೀನಿ. ಅವ್ರೇನೀಗ ನನಗೆ 10ಗೆ 5 ಕೊಟ್ಟರು ಅನ್ನೋದು ನನಗೆ ಬೇಜಾರಾಯಿತು. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಏನು ಜಾಸ್ತಿ ಆಗೈತೆ ಏನು ಕಮ್ಮಿ ಆಗೈತೆ ಅಂತ. ಚೀಸ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು. 1.5 ಚೀಸ್ ಹಾಕಬೇಕಿತ್ತು, 2 ಚೀಸ್ ಹಾಕ್ಬಿಟ್ಟಿದ್ದೀನಲ್ಲ, ಅದು ಸ್ವಲ್ಪ ಚೀಸ್ ಜಾಸ್ತಿ ಆಗಿ ಸ್ವಲ್ಪ ಹುಳಿ ಥರ ಬಂದಿದೆ ಅಷ್ಟೇ. ಅದು ಅದಕ್ಕೆ ಅವ್ರು ನನಗೆ 5 ಕೊಟ್ಬಿಟ್ರು. ನೋಡೋಣ ನೆಕ್ಸ್ಟು ಚೆನ್ನಾಗಿರೋದು ಮಾಡಿ ಕೊಡೋಣ. ಆವಾಗ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಏನು ಅಂತ ನೋಡೋಣ. ಓಕೆನಾ? ಬನ್ನಿ ಗೈಸ್, ಇವತ್ತಿನ ಮ್ಯಾಗಿ ಮಾಡಿಕೊಟ್ಟಿದ್ದು ನಮ್ಮ ಅಜ್ಜಿಗೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದಾರೆ. 1 ಲೈಕ್, 1 ಶೇರ್, 1 ಕಮೆಂಟ್ ಪ್ಲೀಸ್ ಗೈಸ್. ಸಿಗೋಣ ಇನ್ನೊಂದು ವೀಡಿಯೋಲಿ. ಮತ್ತೆ ಬರ್ತಾ ಇರ್ತೀನಿ, ಮತ್ತೆ ಸಿಗ್ತಾ ಇರ್ತೀನಿ. ಸಿಗೋಣ. ಟೇಕ್ ಕೇರ್.